ಹಲೋ ಎವ್ರಿವನ್, ಇವತ್ತು ಸೋಯಾ ಚಂಕ್ಸ್ನಿಂದ ಪಲಾವ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಸುಮಾರು 100 ಗ್ರಾಮ್ನಷ್ಟು ಸೋಯಾ ಚಂಕ್ಸನ್ನು ತೆಗೆದುಕೊಂಡು ಬಿಸಿ ನೀರಿನಲ್ಲಿ 15 ನಿಮಿಷಗಳಷ್ಟು ನೆನೆಸಬೇಕು. ಈಗ ಇದಕ್ಕೆ ಬಿಸಿ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೆನೆಸಿ. Soak for 15 minutes ಸೋಯಾ ಚಂಕ್ಸ್. 1 ಕಪ್ಪು ಬಾಸ್ಮತಿ ರೈಸ್, ಗ್ಲಾಸ್ ಆಫ್ ಬಾಸ್ಮತಿ ರೈಸ್. ಇದನ್ನು ಚೆನ್ನಾಗಿ ತೊಳೆದು ನೆನೆಸಬೇಕು. ವಾಶ್ ಆ್ಯಂಡ್ ಸೋಕ್ ಫಾರ್ 20 minutes. ಇದನ್ನು ತೊಳೆದಾಗಿದೆ. ಇದನ್ನು ಈಗ 20 ನಿಮಿಷಗಳ ಕಾಲ ಇಡಬೇಕು. ಈಗ ಇದು 15 ನಿಮಿಷಗಳು ಆದವು. ಆಫ್ಟರ್ 15 minutes ಸ್ಕ್ವೀಜ್, ಹಿಂಡಬೇಕು. ಆ ನೀರೆಲ್ಲ ತೆಗಿಬೇಕು. ಹಿಂಡಿ ವಾಸನೆ ಇರುತ್ತೆ ಮತ್ತು ಸ್ವಲ್ಪ ಕಟು ವಾಸನೆ ಇರ್ತದೆ, ಎಲ್ಲ ಹೋಗುತ್ತೆ. ಇದನ್ನು ಈಗ ಹಿಂಡಿ ತೆಗಿಬೇಕು. ಎಲ್ಲ ಚೆನ್ನಾಗಿ ಹಿಂಡಿ ಮತ್ತೊಂದು ಸಲ ತೊಳೆದುಕೊಂಡ್ರೂ ಆಗುತ್ತೆ. ಬೇಕಾದರೆ ಸ್ವಲ್ಪ ಉಪ್ಪು, ಸಮ್ ಸಾಲ್ಟ್, ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, ಅರಿಶಿನ ಪುಡಿ ಮತ್ತು 2 ಚಮಚ ಮೊಸರು, 2 ಟೇಬಲ್ ಸ್ಪೂನ್ ಆಫ್ ಯೋಗರ್ಟ್, ಟರ್ಮರಿಕ್ ಪೌಡರ್ ಆ್ಯಂಡ್ ಚಿಲ್ಲಿ ಪೌಡರ್. ಮಿಕ್ಸ್ ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೆ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲು ಇಡಿ. 3-4 ಚಮಚದಷ್ಟು ಎಣ್ಣೆ, 3-4 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಜೀರಿಗೆ, ಕ್ಯುಮಿನ್ ಸೀಡ್ಸ್, ಸಿನಮನ್, ದಾಲ್ಚಿನ್ನಿ, ಏಲಕ್ಕಿ, ಕಾರ್ಡಮಮ್, ಸ್ಟಾರ್ ಅನೀಸ್, ಕ್ಲೋವ್ಸ್ ಎಲ್ಲ ಹಾಕಿ ಸ್ವಲ್ಪ ಘಮ ಬರುವವರೆಗೆ ಫ್ರೈ ಮಾಡಬೇಕು. ನೈಸ್ ಅರೋಮಾ. ಆ್ಯಡ್ ಆನಿಯನ್, 1 ಲಾರ್ಜ್ ಆನಿಯನ್, 1 ದೊಡ್ಡ ಈರುಳ್ಳಿ ಹೆಚ್ಚಿ ಹಾಕಿದ್ದೇನೆ. ಚೆನ್ನಾಗಿ ಮೆತ್ತಗಾಗುವವರೆಗೆ ಫ್ರೈ ಮಾಡಬೇಕು. ಈಗ ಸುಮಾರು ಮೆತ್ತಗಾಗಿದೆ ಈ ಥರ. ಈಗ ಗ್ರೀನ್ ಚಿಲ್ಲಿ, ಹಸಿ ಮೆಣಸಿನಕಾಯಿ 3-4, ಬೆಳ್ಳುಳ್ಳಿ, ಗಾರ್ಲಿಕ್, ಜಿಂಜರ್, ಶುಂಠಿ 1 ಚಮಚ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಘಮ ಘಮ ಬರುವವರೆಗೆ ನೋಡಿ. ಈಗ 2 ಟೊಮೆಟೊಗಳನ್ನು ಸೇರಿಸಿದ್ದೀನಿ. 2 ಟೊಮೆಟೊಸ್, ಚಾಪ್ ಟೊಮೆಟೊ. ಮತ್ತು ಟೊಮೆಟೊ ಚೆನ್ನಾಗಿ ಮೆತ್ತಗಾಗುವವರೆಗೆ ಫ್ರೈ ಮಾಡಬೇಕು. ಸಾಫ್ಟ್, ಕುಕ್ ಅಂಟಿಲ್ ಸಾಫ್ಟ್. ಮುಚ್ಚಿ ಬೇಯಿಸಿ. ನೋಡಿ, ಟೊಮೆಟೊ ಡನ್. ಟೊಮೆಟೊ ಚೆನ್ನಾಗಿ ಬೆಂದಿವೆ, ಸಾಫ್ಟ್ ಆಗಿವೆ. ಇದಕ್ಕೆ ಮೆಣಸಿನ ಪುಡಿ, ಚಿಲ್ಲಿ ಪೌಡರ್, ಅರಿಶಿನ, ಟರ್ಮರಿಕ್, ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಗಿವ್ ಟು ಮಿಕ್ಸ್. ಈ ಪಲಾವ್ ತುಂಬಾ ರುಚಿಯಾಗಿರ್ತದೆ. ಸೋಯಾ ಚಂಕ್ಸ್ನಿಂದ ಮಾಡಿರುವ ಪಲಾವ್. ಈಗ ಮಸಾಲೆ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಸೋಯಾ ಚಂಕ್ಸ್ ಹಾಕೋಣ. ಆ್ಯಡ್ ಸೋಯಾ ಚಂಕ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಚೆನ್ನಾಗಿ ತಾಗಬೇಕು. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಚೆನ್ನಾಗಿ ಬೇಯಿಸಬೇಕಾಗ್ತದೆ.
ಸ್ವಲ್ಪ ಪುದೀನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು. ಆ್ಯಡ್ ಮಿಂಟ್ ಲೀವ್ಸ್ ಆ್ಯಂಡ್ ಕೊರಿಯಾಂಡರ್ ಲೀವ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಟೊಮೆಟೊ ಸಾಸ್ ಬೇಕಾದರೆ ಮಾತ್ರ ಸೇರಿಸಿ. ಟೊಮೆಟೊ ಸಾಸ್ ಆಪ್ಷನಲ್. ಮುಚ್ಚಿಕೊಂಡು 15-20 ನಿಮಿಷ ಬೇಯಿಸಬೇಕು. ಈಗ 15 ನಿಮಿಷಗಳು ಆಗಿವೆ, ಚೆನ್ನಾಗಿ ಬೆಂದಿವೆ. ಸ್ವಲ್ಪ ಚೆಕ್ ಮಾಡಬೇಕು, ಕೆಲವೊಮ್ಮೆ ಮಧ್ಯದಲ್ಲಿ ಹಸಿಯಾಗಿರ್ತದೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನೋಡೋಣ. ಮಧ್ಯದಲ್ಲಿ ಸ್ವಲ್ಪ ಇನ್ನೂ ಹಸಿ ಇದೆ. ಇದನ್ನು ಇನ್ನು 5 ನಿಮಿಷಗಳು ಹೆಚ್ಚು ಬೇಯಿಸಿ. ಇದು ಈಗ ಚೆನ್ನಾಗಿ ಬೆಂದಿವೆ. ಈಗ ತೊಳೆದ ಅಕ್ಕಿಯನ್ನು ಸೋಸಿಕೊಂಡು ಸೇರಿಸೋಣ. ಆ್ಯಡ್ ರೈಸ್, ಸೋಕ್ಡ್ ರೈಸ್. ಸಾವಕಾಶವಾಗಿ ಸ್ವಲ್ಪ ಮಿಕ್ಸ್ ಮಾಡಿ, ಜಾಸ್ತಿ ಮಾಡಿದರೆ ಅಕ್ಕಿಗಳು ತುಂಡಾಗುತ್ತವೆ. 2/4 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸಾವಕಾಶವಾಗಿ ಒಂದು ಸಲ ಮಿಕ್ಸ್ ಮಾಡಿ, ಇದನ್ನು 20 ನಿಮಿಷ ಬೇಯಿಸಬೇಕಾಗ್ತದೆ. ನೀರು ಕಡಿಮೆ ಆದ ನಂತರ ಸಣ್ಣ ಉರಿಯಲ್ಲಿ ಇಡಬೇಕು. ರುಚಿಗೆ ಉಪ್ಪು ಮೊದಲು ಕೂಡ ಸೇರಿಸಿದ್ದಾನೆ. ರುಚಿಗೆ ನೋಡಿಕೊಂಡು ಉಪ್ಪು ಸೇರಿಸಬೇಕು. ಸಾಲ್ಟ್ ಫಾರ್ ಟೇಸ್ಟ್. ಈಗ ಮುಚ್ಚಿ 20 ನಿಮಿಷಗಳ ಕಾಲ ಬೇಯಿಸಬೇಕು. ಕವರ್ ಆ್ಯಂಡ್ ಕುಕ್ ಫಾರ್ 20 ಮಿನಿಟ್ಸ್. ರಾಯಿತ ಮಾಡಲು ಸೈಡ್ ಡಿಶ್ನಂತೆ ಸೌತೆಕಾಯಿ, ಈರುಳ್ಳಿ, ಹಸಿಮೆಣಸು ಸಣ್ಣಗೆ ಕಟ್ ಮಾಡಿಕೊಂಡು ಮೊಸರಿನಲ್ಲಿ ಸೇರಿಸಿ ತಯಾರಿಸುವುದು. ಕ್ಯೂಕ್ಯಾಂಬರ್, ಆನಿಯನ್, ಗ್ರೀನ್ ಚಿಲ್ಲಿ, ಮೊಸರು, ಯೋಗರ್ಟ್, ಸುಮಾರು 15 ನಿಮಿಷಗಳು ಆಗಿವೆ. ಆಫ್ಟರ್ 15 ಮಿನಿಟ್ಸ್ ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ಆ್ಯಡ್ ಬ್ಲ್ಯಾಕ್ ಸಾಲ್ಟ್, ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲಿಗೆ ಹಾಕಿ ಹುರಿದ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿಯನ್ನು ಹಾಕಿ. ರೋಸ್ಟೆಡ್ ಕುಮಿನ್ ಪೌಡರ್ ಆ್ಯಂಡ್ ಚಿಲ್ಲಿ ಪೌಡರ್.
ಆಫ್ಟರ್ 20 ಮಿನಿಟ್ಸ್ ರೆಡಿ, ಡನ್. 10 ನಿಮಿಷಗಳಾದವು. ಈಗ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೌ ಬ್ಯೂಟಿಫುಲ್, ವಾವ್.